ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪಾಪ ನಾಗರ ಪಂಚಮಿ ಹಬ್ಬ ಮಾಡಿದಂಥ ಒಂದು ನೆನಪಿತ್ತು ಏನೋ ಗೊತ್ತಿಲ್ಲ ಯತೀಂದ್ರ ಅವರು. ಹಾಗಾಗಿ ಸರ್ಪವನ್ನು ನೆನೆಸ್ಕೊಳ್ಳೋಂಥ ಕೆಲಸವನ್ನು ನಾಗೇಂದ್ರವರು ನಮ್ಮ ಯತೀಂದ್ರ ಅವರು ಮಾಡಿದ್ದಾರೆ. ಈ ಸಂದರ್ಭನ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಈಗ ತಾನೇ ಕಣ್ಣು ಬಿಡ್ತಾ ಇದ್ದೀರಿ. ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳ ಮಗ ಆಗಿ, ಮಾಜಿ ಮುಖ್ಯಮಂತ್ರಿಗಳ ಮಗ ಆಗಿ, ಒಬ್ಬ ಶಾಸಕರಾಗಿ, ಒಬ್ಬರು ಮಂತ್ರಿ ಆಗಿದ್ದೀರಿ. ಒಳ್ಳೆ ದಿಕ್ಕಿನಲ್ಲಿ ಬೆಳೆಯುವಂಥ ಕೆಲಸವನ್ನು ಮಾಡಬೇಕೇ ಹೊರತು ನಿಮ್ಮ ಸಾಧನೆಗಳನ್ನು ಹೇಳ್ಕೊಂಡು ಬೆಳೆಯೋಕೆ ಹೊರತು ಇಲ್ಲಂಥ ಸುಳ್ಳನ್ನು ಹೇಳ್ಕೊಂಡು ಬೆಳೆಯುವಂಥ ಒಂದು ಓಟಿನ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಹರಿಪ್ರಸಾದ್ ಅವರ ಒಂದು ಮಾತುಕತೆ ಏನು ಅಂತ ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ನಾನು ಆಗಲೇ ಹೇಳಿದ್ನಲ್ಲ, ಸೋನಿಯಾ ಗಾಂಧಿಯವರು ಒಂದೇ ಮಾತನ್ನು ಮಾಡಿದಂಥ ಅವಮಾನಕ್ಕೆ ಅವರೇ ಎರಡು ರೀತಿಯಂಥ ಈ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ಒಮ್ಮೆ ಗೌರವಾನ್ವಿತ ಸೋನಿಯಾ ಗಾಂಧಿಯವರು ಆ ಒಂದು ತಪ್ಪು ಹೇಳಿದ್ದನ್ನು ಸರಿ ಮಾಡ್ತಾ ಇದ್ರು ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಖರ್ಗೆ ಅವರಿಗೆ ಚೇರ್ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಈ ರೀತಿಯಂಥ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ರೀತಿಯಂಥ ಎರಡು ರೀತಿಯಂಥ ಹೇಳಿಕೆಯನ್ನು ನಿಮ್ಮ ಸ್ಥಾನಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ವಿಶೇಷವಾಗಿ ನಂದು ಅಡಿಕೆ ಬೆಳೆಗಾರರ ಪರವಾಗಿ ನಂದು ವಿನಂತಿ ಇಷ್ಟೇ, ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದು ತಾಯಿ ಸ್ಥಾನದಲ್ಲಿದೆ. ಅಡಿಕೆಯನ್ನು ಬೆಳೆಯುವಂಥ ದಿಕ್ಕಿನಲ್ಲಿ 2.5 ಲಕ್ಷ ಹೆಕ್ಟೇರನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಒಂದು ಕಡೆಗೆ ಗುಟ್ಕಾ ಆ ದಿಕ್ಕಲ್ಲಿ ನೀವು ಬಿಗಿನಿಲ್ವೋ ಅದೊಂದು ಕಡೆ ಮಾಡೋಕ್ಕಿಂತ ಮೊದಲು ಇಲ್ಲಿ ಪರ್ಯಾಯ ನಮ್ಮ ಅಡಿಕೆ ಬೆಳೆಗಾರರಿಗೆ ಯಾವ ರೀತಿಯಿಂದ ಶಕ್ತಿ ತುಂಬ್ತೀರಿ ಅಂತ ಸ್ಪಷ್ಟತೆಯನ್ನು ಕೊಟ್ಟು ಆಮೇಲೆ ನಿಷೇಧ ಇದ್ರ ಬಗ್ಗೆ ಮಾಡಿದರೆ ಚೆನ್ನಾಗಿತ್ತು. ಸೊ ನಾಡಿದ್ದು ಹೋಗ್ತಾ ಇದ್ದೀನಿ, ಗೌರವಾನ್ವಿತ ಹೆಲ್ತ್ ಮಿನಿಸ್ಟರ್ನ ಕೂಡ ಮೀಟ್ ಮಾಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಮ್ಮೆಲ್ಲ ಶಾಸಕರು ಮೀಟ್ ಮಾಡ್ತಾ ಇದ್ದೀವಿ, ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಹಾಗಿದ್ರೆ ಮೊನ್ನೆ ಯಾಕೆ ಸಿದ್ದರಾಮಯ್ಯನವರು ರಾಜೀನಾಮೆ ತೆಗೆದುಕೊಂಡ್ರು? ಆರೋಪಿ ಅಷ್ಟೇ ಆಗಿದ್ದರೆ ಮೊನ್ನೆ ಯಾಕೆ ರಾಜೀನಾಮೆ ತೆಗೆದುಕೊಂಡ್ರಪ್ಪ? ಹಾಗಾಗಿ ಸುಮ್ಮನೆ ಆ ಸಂದರ್ಭ ತಕ್ಕಂತೆ ಮಾತಾಡೋದಂತ ಬಿಟ್ಟು ಜನಮತಕ್ಕೆ ಗೌರವ ಕೊಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ಥ್ಯಾಂಕ್ ಯು.